Kindly subscribe this channel to enjoy more collection of moral stories. ಒಂದು ಕಾಲದಲ್ಲಿ ಡೇನಿಯೆಲ್ಲ ಶಾಂತಿಯುತ ರಾಜ್ಯದಲ್ಲಿ ಐಡೆನ್ ಎಂಬ ಬುದ್ಧಿವಂತ ಮತ್ತು ಕರುಣಾಮಯಿ ರಾಜಕುಮಾರ ವಾಸಿಸುತ್ತಿದ್ದನು. ಪ್ರಿನ್ಸ್ ಐಡೆನ್ ತನ್ನ ಬುದ್ಧಿವಂತಿಕೆಗೆ ಮಾತ್ರವಲ್ಲದೆ ಅವನ ಸುತ್ತಲಿನ ಸರಳವಾದ ವಿಷಯಗಳಿಂದ ಅಮೂಲ್ಯವಾದ ಪಾಠಗಳನ್ನು ಕಲಿಯುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾನೆ. ಒಂದು ಬಿಸಿಲಿನ ದಿನ ಪ್ರಿನ್ಸ್ ಐಡೆನ್ ರಾಜಮನೆತನದ ಉದ್ಯಾನಗಳ ಮೂಲಕ ಅಡ್ಡಾಡುತ್ತಿದ್ದಾಗ ಅವನು ಎರಡು ಪ್ರಾಣಿಗಳನ್ನು ಗಮನಿಸಿದನು. ಸ್ಟಾರ್ಲೈಟ್ ಎಂಬ ಭವ್ಯವಾದ ಕುದುರೆ ಮತ್ತು ಬಟರ್ ಕಪ್ ಎಂಬ ಸೌಮ್ಯ ಹಸು. ಈ ಮುಖಾಮುಖಿಗಳು ಅವನ ಭವಿಷ್ಯವನ್ನು ರೂಪಿಸುವ ಆಳವಾದ ಪಾಠಗಳನ್ನು ಕಲಿಸುತ್ತವೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಒಂದು ಬೆಳಿಗ್ಗೆ ಪ್ರಿನ್ಸ್ ಐಡೆನ್ ರಾಜಮನೆತನದ ಅಶ್ವಶಾಲೆಯಲ್ಲಿ ಭವ್ಯವಾದ ಕುದುರೆಯಾದ ಸ್ಟಾರ್ಲೈಟ್ ಅನ್ನು ಗಮನಿಸಿದನು. ಕುದುರೆಯು ದಣಿವರಿಯಿಲ್ಲದೆ ಜಿಗಿತವನ್ನು ಅಭ್ಯಾಸ ಮಾಡುತ್ತಿತ್ತು, ಆದರೆ ಅದು ಎಡವಿ ಬೀಳುತ್ತಲೇ ಇತ್ತು. ಬಿಟ್ಟುಕೊಡುವ ಬದಲು ಸ್ಟಾರ್ಲೈಟ್ ಮತ್ತೆ ಏರುತ್ತದೆ, ಪ್ರತಿ ಜಂಪ್ ಅನ್ನು ಪರಿಪೂರ್ಣಗೊಳಿಸಲು ನಿರ್ಧರಿಸುತ್ತದೆ. ರಾಜಕುಮಾರನು ಕುದುರೆಯ ಹಠದಿಂದ ಸ್ಫೂರ್ತಿ ಪಡೆದನು. ಸ್ಟಾರ್ಲೈಟ್ನ ಪ್ರಯತ್ನದಿಂದ ತಾನು ಕಲಿಯಬಹುದಾದ ಪಾಠದ ಬಗ್ಗೆ ಐಡೆನ್ ಆಳವಾಗಿ ಯೋಚಿಸಿದನು. ತನ್ನ ಸ್ವಂತ ಅನ್ವೇಷಣೆಗಳಲ್ಲಿ, ವ್ಯವಹಾರದಲ್ಲಾಗಲಿ ಅಥವಾ ರಾಜ್ಯವನ್ನು ಆಳುವುದಾಗಲಿ, ನಿರಂತರತೆಯೂ ಕೀಲಿಯಾಗಿದೆ ಎಂದು ಅವನು ಅರಿತುಕೊಂಡನು. ಸ್ಟಾರ್ಲೈಟ್ನಂತೆಯೇ ಸವಾಲುಗಳನ್ನು ಎದುರಿಸಲು ರಾಜಕುಮಾರ ನಿರ್ಧರಿಸಿದನು. ಹಿನ್ನಡೆಗಳು ಅವನನ್ನು ನಿರುತ್ಸಾಹಗೊಳಿಸುವುದಿಲ್ಲ. ಒಂದು ಮಧ್ಯಾಹ್ನ ಪ್ರಿನ್ಸ್ ಐಡೆನ್ ಗ್ರಾಮಾಂತರಕ್ಕೆ ಹೋದರು ಮತ್ತು ಹಳ್ಳಿಗರ ಗುಂಪಿನಿಂದ ಸುತ್ತುವರಿದ ಸೌಮ್ಯ ಹಸು ಬಟರ್ ಕಪ್ ಅನ್ನು ಕಂಡರು. ಅವಳು ಚಿಂತೆ ಮತ್ತು ಅಸಹಕಾರ ತೋರುತ್ತಿದ್ದರಿಂದ ಅವರು ಅವಳಿಗೆ ಹಾಲುಣಿಸಲು ಹೆಣಗಾಡುತ್ತಿದ್ದರು. ಕುತೂಹಲದಿಂದ ಐಡೆನ್ ಸಮೀಪಕ್ಕೆ ಬಂದರು ಮತ್ತು ಬಟರ್ ಕಪ್ ತನ್ನ ಕರುವನ್ನು ತಪ್ಪಿಸಿಕೊಂಡ ಕಾರಣ ದುಃಖಿತವಾಗಿದೆ ಎಂದು ಗಮನಿಸಿದರು. ಕುಟುಂಬ ಮತ್ತು ಪರಾನುಭೂತಿಯ ಪ್ರಾಮುಖ್ಯತೆಯನ್ನು ರಾಜಕುಮಾರ ತಕ್ಷಣವೇ ಅರ್ಥಮಾಡಿಕೊಂಡನು. ಯಶಸ್ಸಿನ ಅನ್ವೇಷಣೆಯಲ್ಲಿ ಸಹಾನುಭೂತಿಯ ಮಹತ್ವವನ್ನು ಮತ್ತು ಇತರರ ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳುವುದನ್ನು ಮರೆಯಬಾರದು ಎಂದು ಅವರು ಅರಿತುಕೊಂಡರು. ರಾಜಕುಮಾರನು ತನ್ನ ರಾಜ್ಯವನ್ನು ಮತ್ತು ವ್ಯಾಪಾರ ಉದ್ಯಮಗಳನ್ನು ವಿಸ್ತರಿಸಿದಂತೆ ಅವನು ತನ್ನ ಜನರ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುತ್ತಾನೆ, ಅವರ ಅಗತ್ಯತೆಗಳು ಮತ್ತು ಭಾವನೆಗಳನ್ನು ಯಾವಾಗಲೂ ಪರಿಗಣಿಸುವುದನ್ನು ಖಚಿತಪಡಿಸಿಕೊಳ್ಳುತ್ತಾನೆ ಎಂದು ನಿರ್ಧರಿಸಿದನು. ಈ ಅಮೂಲ್ಯವಾದ ಪಾಠಗಳಿಂದ ಧೈರ್ಯಶಾಲಿಯಾದ ಪ್ರಿನ್ಸ್ ಐಡೆನ್ ತನ್ನ ಪ್ರಯತ್ನಗಳಲ್ಲಿ ಅವುಗಳನ್ನು ಅನ್ವಯಿಸಲು ಹೊರಟನು. ಅವರು ಸಾಮ್ರಾಜ್ಯದ ಮೂಲಸೌಕರ್ಯವನ್ನು ಸುಧಾರಿಸುವಲ್ಲಿ ನಿರಂತರವಾಗಿ ಕೆಲಸ ಮಾಡಿದರು, ಸವಾಲುಗಳನ್ನು ಎದುರಿಸುತ್ತಾರೆ ಮತ್ತು ಹಿನ್ನಡೆಗಳನ್ನು ಯಶಸ್ಸಿನ ಮೆಟ್ಟಿಲುಗಳಾಗಿ ಪರಿವರ್ತಿಸಿದರು. ಅದೇ ಸಮಯದಲ್ಲಿ ಅವರು ಸಹಾನುಭೂತಿಯ ನೀತಿಗಳನ್ನು ಜಾರಿಗೆ ತಂದರು, ಅವರ ಪ್ರಜೆಗಳ ಕಲ್ಯಾಣವನ್ನು ಖಾತ್ರಿಪಡಿಸಿದರು. ಅವರು ಅವರ ಕಾಳಜಿಯನ್ನು ಆಲಿಸಿದರು, ಕಡಿಮೆ ಅದೃಷ್ಟವಂತರಿಗೆ ಬೆಂಬಲವನ್ನು ನೀಡಿದರು ಮತ್ತು ಪ್ರತಿಯೊಬ್ಬರೂ ಮೌಲ್ಯಯುತ ಮತ್ತು ಕೇಳಿಸಿಕೊಳ್ಳುವ ವಾತಾವರಣವನ್ನು ಸೃಷ್ಟಿಸಿದರು. ಸಮಯ ಕಳೆದಂತೆ ಪ್ರಿನ್ಸ್ ಐಡೆನ್ ರಾಜ್ಯವು ಪ್ರವರ್ಧಮಾನಕ್ಕೆ ಬಂದಿತು. ಜನರು ಏಳಿಗೆ ಹೊಂದಿದರು ಮತ್ತು ಭೂಮಿ ಸಾಮರಸ್ಯ ಮತ್ತು ಪ್ರಗತಿಯ ದಾರಿದೀಪವಾಯಿತು. ಬುದ್ಧಿವಂತ ಮತ್ತು ಸಹಾನುಭೂತಿಯ ಆಡಳಿತಗಾರನಾಗಿ ಐಡೆನ್ ಖ್ಯಾತಿಯು ದೂರದವರೆಗೆ ಹರಡಿತು. ಒಂದು ದಿನ ಅವನು ರಾಯಲ್ ಗಾರ್ಡನ್ಗಳ ಮೂಲಕ ನಡೆದಾಗ ಐಡೆನ್ ಮತ್ತೆ ಸ್ಟಾರ್ಲೈಟ್ ಮತ್ತು ಬಟರ್ ಕಪ್ ಅನ್ನು ಎದುರಿಸಿದನು. ಈ ಸಮಯದಲ್ಲಿ ಕುದುರೆ ಮತ್ತು ಹಸು ಒಟ್ಟಾಗಿದ್ದು ನಿರಂತರತೆ ಮತ್ತು ಸಹಾನುಭೂತಿಯ ಏಕತೆಯನ್ನು ಸಂಕೇತಿಸುತ್ತದೆ. ಪ್ರಿನ್ಸ್ ಐಡೆನ್ ಅವರು ಈ ಎರಡು ಗಮನಾರ್ಹ ಪ್ರಾಣಿಗಳಿಂದ ಕಲಿತ ಆಳವಾದ ಪಾಠಗಳನ್ನು ಪ್ರತಿಬಿಂಬಿಸಿದರು. ಯಶಸ್ಸು ಕೇವಲ ವೈಯಕ್ತಿಕ ಸಾಧನೆಗಳಲ್ಲದೆ ಇತರರನ್ನು ಮೇಲಕ್ಕೆತ್ತುವುದು ಮತ್ತು ಸೌಹಾರ್ದಯುತ ಸಮುದಾಯವನ್ನು ರಚಿಸುವುದು ಎಂದು ಅವರು ಅರಿತುಕೊಂಡರು. ಆದ್ದರಿಂದ ಪ್ರಿನ್ಸ್ ಐಡೆನ್ ಆಳ್ವಿಕೆಯು ಡೇನಿಯೆಲ್ಲಾದಲ್ಲಿ ಸುವರ್ಣ ಯುಗವಾಯಿತು, ಅಲ್ಲಿ ಕುದುರೆ ಮತ್ತು ಹಸುವಿನ ಪಾಠಗಳು ಯುವ ರಾಜಕುಮಾರನನ್ನು ಬುದ್ಧಿವಂತ ಮತ್ತು ಪ್ರೀತಿಯ ಆಡಳಿತಗಾರನಾಗಿ ಪರಿವರ್ತಿಸಿದವು. ರಾಜ್ಯವು ಆರ್ಥಿಕವಾಗಿ ಮಾತ್ರವಲ್ಲದೆ ಪ್ರಕೃತಿಯ ಸರಳತೆಯಿಂದ ಕಲಿತ ನಾಯಕನ ಪರಂಪರೆಯನ್ನು ಪಾಲಿಸಿದ ಜನರ ಹೃದಯದಲ್ಲಿಯೂ ಅಭಿವೃದ್ಧಿ ಹೊಂದಿತು.